Our next concepts are 2.8 potential energy in an external field. ಅದರಲ್ಲಿ 2.8.1 potential energy of a single charge, 2.8.2 potential energy of a system of two charges in an external field, 2.8.3 potential energy of a dipole in an external field. So these are the points that we have to discuss in this session. Potential 2.8 potential energy in an external field. So in this case, so what we are going to study is, so already the electric field is created by another charge, right, that is fixed with some other forces. So when we bring a charge, initially a test charge is at infinity. Already we discussed most of the things in our last discussions. Fine. ಸೊ ಹಾಗಾದರೆ ಈ ಎಕ್ಸ್ಟರ್ನಲ್ ಫೀಲ್ಡ್ ಏನಪ್ಪ ಅಂತ ಹೇಳಿದರೆ, ಆಲ್ರೆಡಿ ಒಂದು ಸೋರ್ಸ್ ಇದೆ. ಆ ಸೋರ್ಸ್ ಏನು ಮಾಡಿದೆ, ಒಂದು ಫೀಲ್ಡನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೆ. ಆ ಫೀಲ್ಡ್ದೊಳಗಡೆ ನಾವೇನಪ್ಪ ಅಂತ ಹೇಳಿದರೆ, ಇನ್ಫೈನೈಟ್ದಲ್ಲಿರ್ತಕ್ಕಂತಹ ಒಂದು ಚಾರ್ಜನ್ನ ತೊಗೊಂಬಂದು ಆ ಫೀಲ್ಡ್ದೊಳಗಡೆ ನಾವೇನು ಮಾಡಬೇಕು, ಪ್ಲೇಸ್ ಮಾಡಬೇಕು. ರೈಟ್. ಸೊ ಹಾಗಾದರೆ ಇದರಲ್ಲಿ 2.8ದಲ್ಲಿ ಮೊದಲನೇದು ಯಾವುದು, 2.8.1 ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಂಗಲ್ ಚಾರ್ಜ್. Potential energy of a single charge ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಂಗಲ್ ಚಾರ್ಜ್ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಇಲ್ಲಿ ನಾವು ಏನಪ್ಪ ಅಂತ ಹೇಳಿದರೆ, initially that charge is at a infinite distance. Let us consider a test charge, and its magnitude is very small as compared to the source charge, and the field created by this test charge, or a single charge ಅಂತ ನಾವು ಹೇಳಿ ಕರಿಬಹುದು. ಓಕೆ, ರೈಟ್. ಸೊ ಹಾಗಾದರೆ ಈ ಸಿಂಗಲ್ ಚಾರ್ಜ್ ಏನಿದೆಯಲ್ಲ, ಈ ಸಿಂಗಲ್ ಚಾರ್ಜ್ ಕ್ರಿಯೇಟ್ ಮಾಡಿದಂತಹ ಎಲೆಕ್ಟ್ರಿಕ್ ಫೀಲ್ಡು ಇಲ್ಲಿ ಒಂದು ಸೋರ್ಸ್ ಚಾರ್ಜ್ ಇದೆ, ರೈಟ್. ಸೊ ದಿಸ್ ಈಸ್ ವಾಟ್ ಸೋರ್ಸ್ ಚಾರ್ಜ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ ದಿಸ್ ಸೋರ್ಸ್ ಚಾರ್ಜ್ ಈಸ್ ಕ್ರಿಯೇಟೆಡ್ ಅ ಫೀಲ್ಡ್ ಅರೌಂಡ್ ಇಟ್. ಸೊ ಹಾಗಾದರೆ ಇದ್ರ ಸುತ್ತಲೂ ಇದೇನು ಮಾಡ್ಕೊಂಡಿದೆಯಪ್ಪ ಅಂತ ಹೇಳಿದರೆ, ಒಂದು ಫೀಲ್ಡನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೆ. ದಿಸ್ ಈಸ್ ದ ಫೀಲ್ಡ್ ಕ್ರಿಯೇಟೆಡ್ ಬೈ ದಿಸ್ ಸೋರ್ಸ್ ಚಾರ್ಜ್, ಆ್ಯಂಡ್ ದ ಫೀಲ್ಡ್ ಕ್ರಿಯೇಟೆಡ್ ಬೈ ದಿಸ್ ಟೆಸ್ಟ್ ಚಾರ್ಜ್ ವಿಲ್ ನಾಟ್ ಅಫೆಕ್ಟ್ ದಿ ಫೀಲ್ಡ್ ಕ್ರಿಯೇಟೆಡ್ ಬೈ ದಿಸ್ ಸೋರ್ಸ್ ಚಾರ್ಜ್. ಅಂದರೆ ಆ ಟೆಸ್ಟ್ ಚಾರ್ಜು ಅಥವಾ ಸಿಂಗಲ್ ಚಾರ್ಜ್ ಅಂತ ನಾವೇನು ಕರಿತೀವಲ್ಲ, ಆ ಸಿಂಗಲ್ ಚಾರ್ಜು ಕ್ರಿಯೇಟ್ ಮಾಡಿದಂತಹ ಎಲೆಕ್ಟ್ರಿಕ್ ಫೀಲ್ಡು ಈ ಸೋರ್ಸ್ ಚಾರ್ಜ್ ಕ್ರಿಯೇಟ್ ಮಾಡಿದಂಥ ಎಲೆಕ್ಟ್ರಿಕ್ ಫೀಲ್ಡ್ಗೆ ಏನು ಮಾಡೋದಿಲ್ಲ, ಅಫೆಕ್ಟನ್ನು ಮಾಡೋದಿಲ್ಲ. ಓಕೆ, ರೈಟ್. ಲೆಟ್ ಅಸ್ ಕನ್ಸಿಡರ್ ದಿಸ್ ಟೆಸ್ಟ್ ಚಾರ್ಜ್ ಈಸ್ ಇನಿಷಿಯಲಿ ಅಟ್ ಇನ್ಫಿನಿಟಿ. ಸೊ ಹಾಗಾದರೆ ಆ ಟೆಸ್ಟ್ ಚಾರ್ಜ್ ಇನಿಷಿಯಲಿ ಎಲ್ಲಿದೆಪ್ಪ ಅಂತ ಹೇಳಿದರೆ, ಇನ್ಫೈನೈಟ್ ಡಿಸ್ಟೆನ್ಸ್ದಲ್ಲಿ ಟೆಸ್ಟ್ ಚಾರ್ಜ್ ಇದೆ. ರೈಟ್. ಲೆಟ್ ಅಸ್ ಕನ್ಸಿಡರ್ ಅ ಪಾಯಿಂಟ್ ಪಿ ಇನ್ಸೈಡ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್. ಇಟ್ ಹ್ಯಾಸ್ ಅ ಡಿಸ್ಟೆನ್ಸ್ ಆರ್ ಫ್ರಮ್ ದಿ ಸೋರ್ಸ್ ಚಾರ್ಜ್. ಸೊ ಹಾಗಾದರೆ ಈ ಸೋರ್ಸ್ ಚಾರ್ಜ್ದಿಂದ ಒಂದು ಪಾಯಿಂಟ್ ಪಿನ ನಾವು ಕನ್ಸಿಡರ್ ಮಾಡ್ತೀವಿ. ಆ ಪಾಯಿಂಟ್ ಪಿ ಎಷ್ಟು ಡಿಸ್ಟೆನ್ಸ್ದಲ್ಲಿದೆ, ಆರ್ ಡಿಸ್ಟೆನ್ಸ್ದಲ್ಲಿದೆ. ಸೊ ಹಾಗಾದರೆ ನಮ್ಗೆ ಗೊತ್ತಿದೆ, ದಿಸ್ ಸೋರ್ಸ್ ಚಾರ್ಜ್ ಪ್ರೊಡ್ಯೂಸಸ್ ದಿ ಪೊಟೆನ್ಷಿಯಲ್ at a point P, that is equal to V is equal to 1 divided by 4 pi epsilon naught Q divided by R. This is what? This is the potential produced by this source charge at a point P. At point P. Okay, fine. Right. Then we have the definitions, that is potential is equal to work upon test charge ಅಂತ ನಾವು ಹೇಳಿ ಕರಿತೀವಿ. Right. Therefore, work is equal to what? The test charge into potential. So ಹಾಗಾದರೆ this is the what? This is the work done on this unit charge to move from infinity to point P. Infinity to point P against the electric field which is produced by this source charge ಅಂತ ನಾವು ಕರಿತೀವಿ.
ಅಂದರೆ ಈ ಡಬ್ಲ್ಯೂ ಅಂತ ಹೇಳಿದರೆ ನಾವು ಇದಕ್ಕೆ ಏನಂತ ಹೇಳ್ತೀವಿ, ದಟ್ ಈಸ್ ವರ್ಕ್ ಡನ್. Work done on Q stands for what? This is a test charge or single charge, test charge. V is, that is potential or potential difference ಕೂಡ ಅಂತ ನಾವು ಕರಿಬಹುದು. ಓಕೆ ಫೈನ್. ಸೊ ಹಾಗಾದ್ರೆ ವರ್ಕ್ ಎಲ್ಲಿಂದ ಎಲ್ಲಿ ಮಟ್ಟ ಮಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ, ದಟ್ ಈಸ್ ವರ್ಕ್ ಡನ್ ಆನ್ ದಿಸ್ ಯೂನಿಟ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಪಾಯಿಂಟ್ P, ರೈಟ್, ವಿತ್ ಇನ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಈಕ್ವಲ್ ಟು ಟೆಸ್ಟ್ ಚಾರ್ಜ್ ಇಂಟು ಪೊಟೆನ್ಷಿಯಲ್. ಸೊ this work done is stored as the potential energy of this single charge. Therefore, we can write here this is equal to Q into V ಅಂತ ನಾವು ಕರೀತೀವಿ. This is the potential energy of a single charge ಅಂತ ನಾವು ಕರೀತೀವಿ. ಹಾಗಾದ್ರೆ ಈ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಂಗಲ್ ಚಾರ್ಜ್ ಅನ್ನು ನಾವೇನಂತ ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ದಟ್ ಈಸ್ ವರ್ಕ್ ಡನ್ ಆನ್ ಎ ಟೆಸ್ಟ್ ಚಾರ್ಜ್ ಟು ಮೂವ್ ಫ್ರಮ್ infinity to a point P inside the electric field, right? But we have to work on that test charge against the electric field. That work is stored as the potential energy of that charge ಅಂತ ನಾವು ಕರಿತೀವಿ. Okay, so ಹಾಗಾದ್ರೆ the potential energy of a Q at R in an external field. Potential, ಇದು ಸ್ಟೇಟ್ಮೆಂಟ್ ಅನ್ನ, potential energy of Q, potential energy of Q at R in an external field, ಇದಕ್ಕೆ ನಾವೇನಂತ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಅಂತ ನಾವು ಕರಿತೀವಿ. Okay, fine. So we have the magnitude of charge. Let us consider Q is equal to what? That is Q is equal to E, that is the charge on an electron, 1.6 into 10 to the power minus 19 coulomb, right? If this charge is accelerated by the potential difference of, that is potential difference delta V is equal to 1 volt. Andre Q is equal to ಎಷ್ಟು, 1.6 into 10 to the power minus 19 coulomb. Potential difference ಎಷ್ಟಪ್ಪ ಅಂತ ಹೇಳಿದ್ರೆ 1 volt. Then the energy gained, it means the charge would gain energy is equal to, so ಹಾಗಾದ್ರೆ ಈ ಚಾರ್ಜ್ ಎಷ್ಟು ಎನರ್ಜಿನ ಅದು ಗೇನ್ ಮಾಡ್ತಿತ್ತಪ್ಪ ಅಂದ್ರೆ U is equal to 1.6 into 10 to the power minus 19 into 1 volt ಅಂತ ನಾವು ಹೇಳ್ಕೈತೀವಿ. That is equal to 1.6 into 10 to the power minus 19 joule. That is the energy gained by that charge when that charge is accelerated by a potential difference of 1 volt. So ಹಾಗಾದ್ರೆ this 1.6 into 10 to the power minus 19 joule ಏನಿದೆಯಲ್ಲ, ಇದಕ್ಕೆ ನಾವು ಏನಂತ ಡಿಫೈನ್ ಮಾಡ್ಕೋತೀವಪ್ಪ ಅಂತ ಹೇಳಿದ್ರೆ 1 electron volt ಅಂತ ನಾವು ಕರಿತೀವಿ. This value is defined as 1 electron volt. 1 electron volt ಅಂತ ನಾವು ಕರಿತೀವಿ. ದಟ್ ಈಸ್ 1 EV ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ ದಿಸ್ ಎಲೆಕ್ಟ್ರಾನ್ ವೋಲ್ಟ್ ಈಸ್ ದಿ ಪ್ರಾಕ್ಟಿಕಲ್ ಯೂನಿಟ್ ಆಫ್ ಎನರ್ಜಿ, ರೈಟ್, ಇನ್ ಕೇಸ್ ಆಫ್ ವಾಟ್ ಅಟೋಮಿಕ್ ಅಂಡ್ ನ್ಯೂಕ್ಲಿಯರ್ ಪಾರ್ಟಿಕಲ್ ಫಿಸಿಕ್ಸ್. ಸೊ ಅಂದರೆ ಈ ಎಲೆಕ್ಟ್ರಾನ್ ವೋಲ್ಟ್ ಅನ್ನೋದೇನಪ್ಪ ಅಂತ ಹೇಳಿದ್ರೆ, ಇದನ್ನ ನಾವು ಎನರ್ಜಿದು ಯೂನಿಟ್ ಅಂತ ನಾವು ಕರಿತೀವಿ. ಹಾಗಾದ್ರೆ ಈ ಯೂನಿಟ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಅಟೋಮಿಕ್ ಮತ್ತು ನ್ಯೂಕ್ಲಿಯರ್ ಪಾರ್ಟಿಕಲ್ ಫಿಸಿಕ್ಸ್ ಅಂತ ನಾವೇನು ಬರ್ತಿತ್ತಲ್ಲ, ಸೊ ಅಲ್ಲಿ ನಾವು ಈ ಎಲೆಕ್ಟ್ರಾನ್ ವೋಲ್ಟ್ ಅನ್ನೋ ಒಂದು ಯೂನಿಟ್ನ ನಾವೇನು ಮಾಡ್ತೀವಿ ಅಲ್ಲಿ ಯೂಸ್ ಮಾಡ್ಕೋತೀವಿ. ಅದೇ ರೀತಿ ನಾವೇನಪ್ಪ ಅಂತ ಹೇಳಿದ್ರೆ ಪ್ರಾಕ್ಟಿಕಲಿ ನಾವು 1 ಎಲೆಕ್ಟ್ರಾನ್ ವೋಲ್ಟು, ರೈಟ್, 1 ಕಿಲೋ ಎಲೆಕ್ಟ್ರಾನ್ ವೋಲ್ಟು, 1 ಮೆಗಾ ಎಲೆಕ್ಟ್ರಾನ್ ವೋಲ್ಟು, 1 ಗೀಗಾ ಎಲೆಕ್ಟ್ರಾನ್ ವೋಲ್ಟು, ರೈಟ್, 1 ಟೆರಾ ಎಲೆಕ್ಟ್ರಾನ್ ವೋಲ್ಟು, ಈ ಥರ ನಾವೇನಪ್ಪ ಅಂತ ಹೇಳಿದರೆ ಎನರ್ಜಿ ಯೂನಿಟ್ಸ್ನ ನಾವೇನು ಮಾಡ್ತೀವಿ ಯೂಸ್ ಮಾಡ್ಕೊತಾ ಹೋಗ್ತೀವಿ, ರೈಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್, ದಟ್ ಈಸ್ 2.8.1 potential energy of a system of two charges in an external field. We know when we have two charges, right, at infinite distance, if we move those two charges from infinite to somewhere, some desired locations, right, whatever the work we
done on those charges, that work is stored as the potential energy in that system. So initially let us consider initially Q1 and Q2 are the two charges is initially at infinite distance. It is infinite. Is at infinity. Okay, fine. So hagadre, in the absence of the external electric field already we discussed, right? So let us consider the 2 points. This is point A and this is point B. These 2 points are having a distance, that is R. R is the distance between point A and B. Okay. So if we move a Q1 from infinity to point A, right, the work done is 0 because in the absence of external electric field, there is no oppositions to move that Q1 from infinity to point A. Now this Q1 is here. So after this, if we move this Q2 from infinite distance to point B, there is a field produced by this Q1. Therefore, we have to work against this field created by this Q1. That work is stored as the energy in this system. That is Q2 now is here. We have the potential energy of a system, right, of two charges in the absence of external electric field. ಸೊ ಹಾಗಾದರೆ ನಮ್ಗೆ ಗೊತ್ತಿದೆ ಏನಪ್ಪ ಅಂತ ಹೇಳಿದರೆ ಪೊಟೆನ್ಷಿಯಲ್ ಎನರ್ಜಿ ಆಫ್ ಟೂ ಚಾರ್ಜಸ್ in the absence of external electric field. External electric field, that is potential energy is equal to 1 divided by 4 pi epsilon naught Q1 Q2 divided by R. This is the potential of two point charges in the absence of what? External electric field. Okay, fine. Now the system is considered inside the external electric field. That external electric field is created by the another source charge. Let us consider this is the source charge which produces the external electric field. ಸೊ ಹಾಗಾದರೆ ಈ ಸೋರ್ಸ್ ಚಾರ್ಜು ತನ್ನ ಸುತ್ತಲೂ ಒಂದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ತೈತಿ. ಹಾಗಾದರೆ ಈ 2 ಪಾಯಿಂಟ್ಸ್ ಸಿಸ್ಟಮ್ ಈಗ ಎಲ್ಲಿ ಬರ್ತಿತ್ತಪ್ಪ ಅಂತ ಹೇಳಿದರೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಬರ್ತೈತಿ. ಹಾಗಾದರೆ ಸೊ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡು ಈ ಎ ಪಾಯಿಂಟ್ ಮೇಲ್ಗಡೆ ಎಷ್ಟು ಪೊಟೆನ್ಷಿಯಲನ್ನು ಪ್ರೊಡ್ಯೂಸ್ ಮಾಡ್ತಿತ್ತಪ್ಪ ಅಂತ ಹೇಳಿದರೆ V1 ಪೊಟೆನ್ಷಿಯಲ್ ಅಂತ ತಗೋತೀವಿ. ನೆಕ್ಸ್ಟ್ ಅದೇ Q ಅನ್ನೋ ಡಿಸ್ಟೆನ್ಸ್ದಲ್ಲಿ ಎಷ್ಟು ಪೊಟೆನ್ಷಿಯಲನ್ನು ಇದು ಮಾಡ್ತೈತಿ, ದಟ್ ಈಸ್ V2. ಸೊ ಹಾಗಾದರೆ ನಾವು ಈಗ ಲಾಸ್ಟ್ ಕಾನ್ಸೆಪ್ಟ್ ಡಿಸ್ಕಷನ್ಸ್ನ ಮಾಡಬೇಕಾದ್ರೆ ಹೇಳಿದ್ವಿ, ದ ವರ್ಕ್ ಡನ್ ಆನ್ ಎ ಯೂನಿಟ್ ಚಾರ್ಜ್ ಟು ಮೂವ್ ಫ್ರಮ್ ಇನ್ಫಿನಿಟಿ ಟು ಅ ಪಾಯಿಂಟ್ ಇನ್ಸೈಡ್ ದಿ ಎಲೆಕ್ಟ್ರಿಕ್ ಫೀಲ್ಡ್, ದಟ್ ವರ್ಕ್ ಈಸ್ ಸ್ಟೋರ್ಡ್ ಆಸ್ ದಿ ಎನರ್ಜಿ, ದಟ್ ಈಸ್ ಈಕ್ವಲ್ ಟು Q1 V ಅಂತ ನಾವು ಹೇಳಿ ಕರೆದಿದ್ವಿ. ಸೊ ಹಾಗಾದರೆ ಇನ್ ದಿಸ್ ಕೇಸ್ ರೈಟ್, Q1 ನಾನು ಇನ್ಫೈನೈಟ್ದಿಂದ ನಾನು ಈ ಎ ಪಾಯಿಂಟ್ ಅಂದರೆ V1 ಪೊಟೆನ್ಷಿಯಲ್ ಇರೋ ಜಾಗಕ್ಕೆ ತರಬೇಕಪ್ಪ ಅಂತ ಹೇಳಿದರೆ ಎಷ್ಟು ವರ್ಕ್ ಮಾಡ್ತೀನಿ ನಾನು, ದಟ್ ಈಸ್ W1 ಆರ್ Q1 ಅಂತ ನಾವು ಹೇಳಿ ತಗೊಳ್ಳೋಣ. ದಟ್ ಈಸ್ ಈಕ್ವಲ್ ಟು Q1 ಈಸ್ ಈಕ್ವಲ್ ಟು Q1 ಚಾರ್ಜು, ಪೊಟೆನ್ಷಿಯಲ್ ಎಷ್ಟಿದೆ ಇಲ್ಲಿ V1. ಸೊ ದಿಸ್ ವರ್ಕ್ ಈಸ್ ಕನ್ವರ್ಟೆಡ್ ಇಂಟು ಪೊಟೆನ್ಷಿಯಲ್ ಎನರ್ಜಿ ಅಂತ ನಾವು ಹೇಳಿ ಕರಿತೀವಿ. ಅದೇ ರೀತಿ Q2 ನಾನು ತೊಗೊಂಬರ್ಬೇಕಂದ್ರೆ ದಟ್ ಈಸ್ Q2 ಈಸ್ ಈಕ್ವಲ್ ಟು Q2 V2. ಸೊ ಹಾಗಾದರೆ ಪೊಟೆನ್ಷಿಯಲ್ ಎನರ್ಜಿ ಇಸ್ ದಿ ಸ್ಕೇಲರ್ ಕ್ವಾಂಟಿಟಿ, therefore we can add these quantities with a simple algebraic mathematics. Therefore the total potential energy of this system in an external electric field is that is total potential energy is equal to potential energy of two charges in the absence of external electric field, that is 1 divided by 4 pi epsilon naught Q1 Q2 divided by R plus the potential energy of the individual charges in the external electric field. Q1 charge with potential energy, that is Q1 V1 plus Q2 V2. So this is the
total potential energy of the 2 point charges in the presence of external electric field. ಸೊ ಅಂದರೆ ಈ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ದಲ್ಲಿ ಈ ಎರಡು ಚಾರ್ಜಸ್ಸನ್ನು ನಾವು ತೊಗೊಂಬಂದು ಪ್ಲೇಸ್ ಮಾಡೋಕ್ಕೆ ಏನು ಕೆಲಸ ಮಾಡ್ತೀವಲ್ಲ ಆ ಕೆಲಸನ ಏನಾಗಿ ಕನ್ವರ್ಟ್ ಆಗಿರ್ತೈತಿ, ಪೊಟೆನ್ಷಿಯಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಿರ್ತೈತಿ ಅಂತ ನಾವು ಹೇಳಿ ಕರಿತೀವಿ. ಹಾಗಾದರೆ ಅದು ಎಷ್ಟು? ದಟ್ ಈಸ್ 1 ಡಿವೈಡೆಡ್ ಬೈ 4πε0 q1 q2 ಡಿವೈಡೆಡ್ ಬೈ r ಪ್ಲಸ್ q1 v1 ಪ್ಲಸ್ q2 v2. Right, this is the total potential energy of these two charges in an external electric field. In this case, we have to move or bring electrical dipole from infinity to an external electric field. Right. Before going to discuss this one, we know very well when we placed an electric charge inside the external electric field. So this type of electric field line indicates uniform electric field. So charge Q is the test charge. When we place this test charge inside this uniform electric field, right, it experiences the force. That force is equal to Q into P. So this is what? This is the force experienced by the charge inside this external electric field. So if it is a positive in nature, then it experiences a repulsive force. If it is a negative, it will experience attractive force. Dipole is nothing but what? It is a pair of equal and opposite charges separated by a finite distance or a small distance, right? So ಇದಕ್ಕೆ ನಾವು ಡೈಪೋಲ್ ಅಂತ ಹೇಳಿ ಕರಿತೀವಿ. This is the center of the dipole and 2a is the dipole length. It has a dipole moment from negative to positive, that is P is equal to 2qa into p cap. So this dipole moment indicates the strength of the electric field due to this electric dipole. These are some basic informations we should know to understand this potential energy of a dipole in an external field. Okay, fine. Let us consider a dipole is initially at infinity or infinite distance, right? So we have to move that electric dipole from infinite distance to in an external electric field. So that external electric field is created by the source charge. Let us consider this is what? This is the uniform external field, external electric field. This is uniform electric field. Uniform electric field, that is E. Okay. So initially this electric dipole is at infinite, is at infinity. Is it what? Infinity ಅಂತ ಹೇಳ್ತೀವಿ. ಹಾಗಾದರೆ ಈ ಡೈಪೋಲ್ ಇದೆ ಈಗ ಇನ್ಫೈನೈಟ್ ಡಿಸ್ಟೆನ್ಸ್ದಲ್ಲಿದೆ. This is negative charge and this one is the positive charge. It has distance. Okay, 2a. We have to move this dipole from infinity to inside this external electric field. So without accelerating. ಸೊ ಹಾಗಾದ್ರೆ ಇಲ್ಲಿ ನಾವು ಏನು ಮೆನ್ಷನ್ ಮಾಡಬೇಕು ಅಂತ ಹೇಳಿದರೆ, ಈ ಎಲೆಕ್ಟ್ರಿಕ್ ಡೈಪೋಲ್ ಏನಿದೆಯಲ್ಲ, ಈ ಎಲೆಕ್ಟ್ರಿಕ್ ಡೈಪೋಲನ್ನು ನಾವೇನು ಮಾಡಬೇಕು, ಇನ್ಫೈನೈಟದಿಂದ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ನಾವು ತೊಗೊಂಬಂದಿಡಬೇಕು. ಸೊ ತೊಗೊಂಬಂದಿಡಬೇಕು, ಬಟ್ ಆ ಎಲೆಕ್ಟ್ರಿಕ್ ಡೈಪೋಲ್ ಏನಾಗಬಾರ್ದು, ಎಕ್ಸಲರೇಟ್ ಆಗಬಾರ್ದು, ರೈಟ್. So ಹಾಗಾದರೆ without accelerations we should place that electric dipole from infinity to that electric field. There are so many possibilities are there to move that electric dipole from infinity to inside this external electric field. ಸೊ ಹಾಗಾದರೆ ಈ ಕಂಡೀಷನ್ ಏನಪ್ಪ ಅಂತ ಹೇಳಿದರೆ ಎಕ್ಸಲರೇಟ್ ಆಗಬಾರ್ದು, ರೈಟ್. ಸೊ ಹಾಗಾದರೆ ಈ ಎಕ್ಸಲರೇಷನ್ಸ್ ಆಗಬಾರ್ದು ಅನ್ನೋ ಸಂಬಂಧ ಈ ಡೈಪೋಲ್ಸನ್ನು ನಾವೇನು ಮಾಡ್ತೀವಪ್ಪ ಅಂತ ಹೇಳಿದರೆ ಪರ್ಪೆಂಡಿಕ್ಯುಲರ್ ಆಗಿ ನಾವೇನು ಮಾಡ್ಕೊತ ಬರ್ತೀವಿ, ಅದನ್ನು ತೊಗೊಂಬರ್ತೀವಿ. ಲೈಕ್ ದಿಸ್, ನೆಗೆಟಿವ್ ಚಾರ್ಜ್ ಕೆಳಗಡೆ, ಪಾಸಿಟಿವ್ ಚಾರ್ಜ್
right, and its electric dipole moment in this direction, negative to positive. ಸೊ ಹಾಗಾದರೆ ಈ ಎಲೆಕ್ಟ್ರಿಕ್ ಡೈಪೋಲ್ನ ನಾವೇನಪ್ಪ ಅಂತ ಹೇಳಿದರೆ ಈ ಥರ ಏನು ಈ ಎಲೆಕ್ಟ್ರಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ನಾವೇನು ಮಾಡ್ತೀವಿ ಇನ್ಫೈನೈಟ್ದಿಂದ ತಗೊಂಡು ಈ ಥರ ನಾವು ಎಲೆಕ್ಟ್ರಿಕ್ ಡೈಪೋಲ್ಸನ್ನು ತೊಗೊಂಬಂದು ಏನು ಮಾಡ್ತೀವಿ ಈ ಎಲೆಕ್ಟ್ರಿಕ್ ಫೀಲ್ಡ್ದೊಳಗಡೆ ನಾವು ಪ್ಲೇಸ್ ಮಾಡ್ತೀವಿ. ಸೊ ಹಾಗಾದರೆ ನಾವು ದ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಇನ್ಸೈಡ್ ದಿಸ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಇಸ್ ದಿ ಪ್ಲಸ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ದಿಸ್ ಇಸ್ negative charge, and the electric dipole moment makes an angle theta with respect to this external electric field. So in this case the theta is equal to 90 degree. Work done on a moving the dipole perpendicular to the direction of external electric field from infinity to this point. So ಹಾಗಾದರೆ just observe here, work done is equal to force into displacement ಅಂತ ನಾವು ಹೇಳಿ ಕರಿತೀವಿ. This positive charge experience one force, that is a repulsive force, right, in this direction. That force is equal to Q into E. And this negative charge experience the attractive force in the opposite direction of this one, that is F is equal to Q into E. The net force, that is positive charge to plus QE. So direction opposite ಇರೋದ್ರಿಂದ ಏನಪ್ಪ ಅಂತ ಹೇಳಿದರೆ right, negative QE. Therefore the net charge becomes 0. That is net force becomes 0. Therefore the work is equal to force into displacement, that is becomes 0 ಅಂತ ನಾವು ಹೇಳಿ ಕರಿತೀವಿ. So ಹಾಗಾದರೆ if work done to bring this electric dipole from infinity to this point is 0, therefore this position we called what, zero potential energy position ಅಂತ ಹೇಳ್ತೀವಿ. ಅದಕ್ಕೆ ಅಂದರೆ ಈ ಎಲೆಕ್ಟ್ರಿಕ್ ಡೈಪೋಲನ್ನು ನಾವು ಇನ್ಫಿನಿಟಿದಿಂದ ನಾವು ಈ ಪೊಸಿಷನ್ಸ್ಗೆ ತೊಗೊಂಬಂದು ಇಡಬೇಕಾದ್ರೆ ನಾವು ಕೆಲಸ ಮಾಡಿದ್ದು ಏನಾಗ್ತೈತಿ, ವರ್ಕ್ 0 ಆಗ್ತೈತಿ. ಸೊ 0 ಆಗೋದ್ರಿಂದ ಏನಪ್ಪ ಅಂತ ಹೇಳಿದರೆ ದಿಸ್ ವರ್ಕ್ ಈಸ್ ಕನ್ವರ್ಟೆಡ್ ಇಂಟು ಎನರ್ಜಿ ಅಂತ ನಾವು ಹೇಳಿ ಕರಿತೀವಿ ನೋಡ್ರಿ, ಪೊಟೆನ್ಷಿಯಲ್ ಎನರ್ಜಿ. ಸೊ ಹಾಗಾದರೆ ಈ ಎಲೆಕ್ಟ್ರಿಕ್ ಡೈಪೋಲ್ ಏನಾದರೂ ಎಲೆಕ್ಟ್ರಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿತ್ತಪ್ಪ ಅಂತ ಹೇಳಿದರೆ ಆ ಪೊಸಿಷನ್ಸ್ ಯಾವುದಾದ್ರೂ ಆಗಿರ್ಬೋದು ಇನ್ಸೈಡ್ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಪೊಸಿಷನ್ಸ್ಗೆ ನಾವೇನಂತ ಕರಿತೀವಿ, ಝೀರೋ ಪೊಟೆನ್ಷಿಯಲ್ ಎನರ್ಜಿ ಪೊಸಿಷನ್. ಝೀರೋ ಪೊಟೆನ್ಷಿಯಲ್ ಎನರ್ಜಿ ಪೊಸಿಷನ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದರೆ ಈ ಎಲೆಕ್ಟ್ರಿಕ್ ಡೈಪೋಲ್ದಲ್ಲಿ ಎನರ್ಜಿ ಬರಬೇಕಪ್ಪ ಅಂತ ಹೇಳಿದರೆ ನಾವೇನು ಮಾಡ್ತೀವಿ ಅಂದರೆ ಈ ಎಲೆಕ್ಟ್ರಿಕ್ ಡೈಪೋಲನ್ನು ಇದರದ್ದು ಝೀರೋ ಪೊಟೆನ್ಷಿಯಲ್ ಎನರ್ಜಿ ಪೊಸಿಷನ್ಸಿಂದ ನಾವೇನಪ್ಪ ಅಂತ ಹೇಳಿದರೆ ಸ್ವಲ್ಪ ನಾವೇನು ಮಾಡ್ತೀವಿ, ರೊಟೇಟ್ ಮಾಡ್ತೀವಿ, ರೈಟ್. ಸೊ ಅಂದರೆ ನಾವು ವಿ ಮೇಕ್ಸ್ ಸಮ್ ಆ್ಯಂಗಲ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ದಿಸ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾದರೆ ಇದು ಝೀರೋ ಪೊಟೆನ್ಷಿಯಲ್ ಎನರ್ಜಿದಿಂದ ನಾವೇನು ಇದನ್ನು ಒಂದು ಡಿಸೈರ್ಡ್ ಥೀಟಾ ವ್ಯಾಲ್ಯೂಗೆ ತೊಗೊಂಬರ್ತೀವಲ್ಲ, ಅವಾಗ ಮಾಡಿದಂತಹ ಕೆಲಸನೇ ಈ ಎಲೆಕ್ಟ್ರಿಕ್ ಡೈಪೋಲ್ ಹತ್ರ ಪೊಟೆನ್ಷಿಯಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಿರ್ತೈತಿ ಅಂತ ನಾವು ಹೇಳ್ತೀವಿ. ಸೊ ಹಾಗಾದರೆ ಲೆಟ್ ಅಸ್ ಸಿ, ರೈಟ್, ದ ಎಕ್ಸ್ಪ್ರೆಷನ್ ಆಫ್ ದಟ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಇನ್ಸೈಡ್ ದಿ external electric field. Okay, in the first chapters, that is electric charges and fields, we discussed when we placed an electric dipole inside the external electric field, this external electric field rotates that electric dipole. That is called what, that dipole experience the torque ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ that torque is equal to PE sin theta. Okay, called equation number 1. So this is the torque experienced by the electric dipole inside the external electric field. Okay, fine. So hagadre here the P indicates tau stands for torque, P is the dipole moment, electric dipole moment, and E is the electric field, and theta is the angle between this electric dipole moment and electric field. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಮಧ್ಯೆ ಇರ್ತಕ್ಕಂಥ ಆ್ಯಂಗಲ್ ಅದು. ಓಕೆ, ಫೈನ್, ಥೀಟಾ. ಸರಿ, ಸೊ ಹಾಗಾದರೆ
ಈ ಎಲೆಕ್ಟ್ರಿಕ್ ಡೈಪೋಲ್ ಏನಿದೆಯಲ್ಲ, ಈ ಡೈಪೋಲನ್ನ ಏನಪ್ಪ ಅಂತ ಹೇಳಿದರೆ ಒಂದು ಡಿಸೈರ್ಡ್ ಪೊಸಿಷನ್ಸಿಗೆ ನಾವು ತರಬೇಕಪ್ಪ ಅಂತ ಹೇಳಿದರೆ ಇದ್ರ ಮೇಲ್ಗಡೆ ನಾವು ಏನು ಮಾಡಬೇಕಾಗ್ತೈತಿ, ವರ್ಕ್ ಮಾಡಬೇಕಾಗ್ತೈತಿ ಫ್ರಮ್ ಹಿಯರ್ ಟು ಹಿಯರ್. ಸೊ ಅಂದರೆ ಈ ಥರ. ಸೊ ಇನಿಷಿಯಲಿ ಹಿಂಗಿತ್ತು. ಈ ಥರ ಇರ್ತಕ್ಕಂಥ ಡೈಪೋಲ್ಸನ್ನು ನಾವು ಏನು ಮಾಡ್ತೀವಿ, ಅದ್ರ ಮೇಲ್ಗಡೆ ಸ್ವಲ್ಪ ಕೆಲಸ ಮಾಡಿ ಈ ಡೈರೆಕ್ಷನ್ಸ್ದಲ್ಲಿ ನಾವು ತೊಗೊಂಬರ್ತೀವಿ. ಅಂದರೆ ಥೀಟಾ ನಾವು ಇಲ್ಲಿ ಏನಂತ ತೊಗೋತೀನಪ್ಪ ಅಂತ ಹೇಳಿದರೆ ದಿಸ್ ಬಿಕಮ್ಸ್ ರೈಟ್ ಥೀಟಾ. ಓಕೆ ಫೈನ್. ಸೊ ದಿಸ್ ಈಸ್ ದಿ ಪೊಸಿಷನ್ಸ್. ಫಸ್ಟ್ ಪೊಸಿಷನ್ಸ್ ನಾವು ಇದು ಥೀಟಾ 1 ಅಂತ ತೊಗೊಂಡ್ರೆ, ದಿಸ್ ಸೆಕೆಂಡ್ ಪೊಸಿಷನ್ ವಾಟ್, ಥೀಟಾ 2 ಅಂತ ನಾವು ಹೇಳ್ತೀವಿ. ಬಟ್ ವಿ ಹ್ಯಾವ್ ಟು move this dipole inside the external electric field without accelerations. Therefore, so we have to work on these electric dipoles to make a small angle d theta. ಅಂದರೆ ನಾವು ಈ ಎಲೆಕ್ಟ್ರಿಕ್ ಡೈಪೋಲ್ನ ಒಮ್ಮಿಂದೊಮ್ಮೆಲಿ ನಾವು ಥೀಟಾ 1 ಇಂದ ಥೀಟಾ 2ಕ್ಕೆ ತಗೊಂಬರೋದಿಲ್ಲ. ನಾವೇನು ಮಾಡ್ತೀವಪ್ಪ ಅಂತ ಹೇಳಿದರೆ ಸ್ಮಾಲ್ ವರ್ಕ್ನ ಮಾಡ್ತೀವಿ. ಅಂದರೆ ಸ್ವಲ್ಪ ಆಗಿ ಆ ಎಲೆಕ್ಟ್ರಿಕ್ ಡೈಪೋಲ್ಸನ್ನ ಏನು ಮಾಡ್ತೀವಿ, ನಾವು ರೊಟೇಟನ್ನ ಮಾಡ್ತೀವಿ. ಸೊ ಹಾಗಾದರೆ ರೊಟೇಟ್ ಮಾಡಬೇಕಪ್ಪ ಅಂತ ಹೇಳಿದರೆ ನಾವು ಅದ್ರ ಮೇಲ್ಗಡೆ ಏನು ಮಾಡಬೇಕಾಗ್ತೈತಿ, ದಟ್ ಈಸ್ ವರ್ಕನ್ನು ಮಾಡಬೇಕಾಗ್ತೈತಿ, ರೈಟ್. ಆರ್ ದಿಸ್ ಟಾರ್ಕ್ ಆ್ಯಕ್ಟ್ ಆಗೋದ್ರಿಂದ ಅದು ಎಲೆಕ್ಟ್ರಿಕ್ ಡೈಪೋಲ್ ರೊಟೇಷನಲ್ ಮೋಷನ್ಸಿಗೆ ಬರ್ತೈತಿ. ದ ಸ್ಮಾಲ್ ವರ್ಕ್ ಡನ್ ಇನ್ ರೊಟೇಟಿಂಗ್ ದಿ ಡೈಪೋಲ್ ಥ್ರೂ ಆನ್ ಆ್ಯಂಗಲ್ ಡಿ ಥೀಟಾ ವಿತೌಟ್ ಎಕ್ಸಲರೇಷನ್, ಅದನ್ನು ನಾವೇನು ಬರಿತೀವಪ್ಪ ಅಂದರೆ ಡಿ ಡಬ್ಲ್ಯೂ, ದಟ್ ಈಸ್ ದ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್. dw is equal to, right, so it is a rotational motions, therefore torque into, that is d theta, angular displacement, right. So here we have the value of torque, therefore dw is equal to, torque value enide pe sin theta into d theta. This is what, this is the torque. Okay, so ಹಾಗಾದರೆ ನಾವು ಏನಪ್ಪ ಅಂತ ಹೇಳಿದರೆ ನಮಗೆ ದಿಸ್ ಇಸ್ ಅ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್. ಇಕ್ವೇಷನ್ ನಂಬರ್ 2, ಡಿ ಡಬ್ಲ್ಯೂ ಇಸ್ ದಿ ಸ್ಮಾಲ್ ವರ್ಕ್ ಡನ್, ಟು ರೊಟೇಟ್ ಡಿ ಥೀಟಾ. ಓಕೆ, ಟೋಟಲ್ ವರ್ಕ್ ಡನ್. ಸೊ ಹಾಗಾದರೆ ಟೋಟಲ್ ವರ್ಕ್ ಡನ್ ಇನ್ rotating the dipole from theta 1 to dipole from theta 1 to theta 2. So ಹಾಗಾದರೆ that is integration from theta 1 to theta 2, dw is equal to integration theta 1 to theta 2 pe sin theta d theta. Okay, so ಹಾಗಾದರೆ integration of dw is, that is w is equal to ಕಾನ್ಸ್ಟೆಂಟ್ ಟರ್ಮ್ಸನ್ನು ಏನಪ್ಪ ಅಂತ ಹೇಳಿದರೆ ನಾವು ಹೊರಗೆ ತೆಗೆದ್ರೆ dipole moment is a constant, electric field is a constant, integration from theta 1 to theta 2, that is sin theta d theta. ಹಾಗಾದರೆ integration of sin theta is minus cos theta, therefore equal to pe minus cos theta, theta 1 to theta 2. ಸೊ ಹಾಗಾದರೆ w is equal to, work done is equal to pe upper limit minus cos theta 2 minus lower limit, that is cos theta 1. So minus into minus. So ಹಾಗಾದರೆ ಇದನ್ನು ಹೆಂಗೆ ಬರಿಬೋದು ನಾವು, the work done is equal to pe, so minus cos theta 2 plus cos theta 1, therefore we can write cos theta 1 minus cos theta 2, minus cos theta 2. So this work done is stored as the potential energy. ಹಾಗಾದರೆ ಈ ಕೆಲಸನ ಏನಾಗಿ ಕನ್ವರ್ಟ್ ಆಗಿರ್ತೈತಿ, ಪೊಟೆನ್ಷಿಯಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಿರ್ತೈತಿ, ದಟ್ ಈಸ್ ಪಿ ಇ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ 2.
the work done is stored as the potential energy. Right. If this electric dipole is initially at its zero potential energy position, then we can say if it is if this electric dipole is perpendicular to the electric field, if initially dipole is perpendicular to electric field, then theta 1 is equal to 90 degree, theta 2 is equal to theta, and the above expression becomes u is equal to Pe cos 90 value is 0 minus cos theta. Therefore, this becomes u is equal to minus Pe cos theta, minus Pe cos theta. Right. This is the final expression of electric potential energy of an electric dipole inside the external electric field. External electric field. Special cases. First case. Right. This is equation number 3 anta kodridke. When the electric dipole moment and electric field or electric dipole moment is parallel to electric field. Electric dipole moment is parallel to electric field. Andre electric field ide directions dallide. Next electric dipole ಅನ್ನು ನಾವು ಯಾವ ತರ ಪ್ಲೇಸ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಸೊ ಪ್ಯಾರಲಲ್ ಅಂತ ಹೇಳ್ತೀವಿ ನಾವು. ಡೈಪೋಲ್ ಮೂಮೆಂಟ್ ಈ ಡೈರೆಕ್ಷನ್ಸಿಗೆ ಬರಬೇಕು. ಸೊ ಡೈಪೋಲ್ ಈ ಡೈರೆಕ್ಷನ್ಸಿಗೆ ಬರಬೇಕಂದ್ರೆ ಇಲ್ಲಿ ನೆಗೆಟಿವ್ ಚಾರ್ಜು, ಈ ಕಡೆ ಪಾಸಿಟಿವ್ ಚಾರ್ಜ್ ಈ ಥರ ಇರ್ತೈತಿ. ಸೊ ಹಾಗಾದರೆ ಥೀಟಾ ಈಸ್ ಈಕ್ವಲ್ ಟು ಹೌ ಮಚ್? ಥೀಟಾ ಈಸ್ ಈಕ್ವಲ್ ಟು 0. ಇಫ್ ಥೀಟಾ ಈಸ್ ಈಕ್ವಲ್ ಟು 0 ಆಯ್ತಪ್ಪ ಅಂತ ಹೇಳಿದರೆ ಕಾಸ್ 0 ವ್ಯಾಲ್ಯೂ ಈಸ್ 1. Therefore, this potential energy becomes minus Pe. ಸೊ ಹಾಗಾದರೆ ಇದಕ್ಕೆ ನಾವೇನಂತ ಹೇಳ್ತೀವಪ್ಪ ಅಂದರೆ ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿ ಪೊಸಿಷನ್ ಅಂತ ನಾವು ಕರಿತೀವಿ. ರೈಟ್, ದಿಸ್ ಇಸ್ ವಾಟ್ ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ. ಬಟ್ ಇನ್ ದಿಸ್ ಸಿಚುವೇಶನ್ಸ್ ದಿಸ್ ಎಲೆಕ್ಟ್ರಿಕ್ ಡೈಪೋಲ್ ಇಸ್ ಅ ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್. ಸೊ ಹಾಗಾದರೆ ಇದಕ್ಕೆ ನಾವೇನಂತ ಕರಿತೀವಿ? ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್. ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ನಾವು ಕರಿತೀವಿ. ಎದಕ್ಕಪ್ಪ ಅಂತ ಹೇಳಿದರೆ, ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಇರ್ತೈತಿ, ಇಲ್ಲಿ ನೆಗೆಟಿವ್ ಚಾರ್ಜ್ ಇರ್ತೈತಿ. ಸೊ ಹಾಗಾಗಿ ಪಾಸಿಟಿವ್ ನೆಗೆಟಿವ್ ಮಧ್ಯೆ ಅಟ್ರಾಕ್ಷನ್ ಇರೋದ್ರಿಂದ ಇದಕ್ಕೆ ನಾವೆಂತ ಕರಿತೀವಿ? ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ನಾವು ಕರಿತೀವಿ. ಓಕೆ, ಎರಡನೇದು when P is parallel, right? P is parallel to electric field ದಲ್ಲಿ ಇನ್ನೊಂದು ಪೊಸಿಷನ್ಸ್ ಅನ್ನು ಕೂಡ ನಾವೇನಪ್ಪ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡಬಹುದು. ಪ್ಯಾರಲಲ್ ಕೇಸ್ದಲ್ಲಿ ಏನಂದ್ರೆ, ಅದೇ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಪೋಸಿಟ್ ಡೈರೆಕ್ಷನ್ಸ್ ದಲ್ಲಿ ಇತ್ತಂದ್ರೆ, ಎಲೆಕ್ಟ್ರಿಕ್ ಫೀಲ್ಡು ಡೈಪೋಲ್ ಮೂಮೆಂಟ್ ಈ ಡೈರೆಕ್ಷನ್ಸ್ ದಲ್ಲಿ ಇತ್ತಪ್ಪ ಅಂತ ಹೇಳಿದ್ರೆ P. ಸೊ ಹಾಗಾದರೆ ಈ ಕಡೆ ಏನಪ್ಪ ಅಂತ ಹೇಳಿದರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಬರ್ತೈತಿ, ಈ ಕಡೆ ಪಾಸಿಟಿವ್ ಚಾರ್ಜ್ ಬರ್ತೈತಿ. ಥೀಟಾ ಈಕ್ವಲ್ ಟು 180 ಡಿಗ್ರಿ. ಸೊ ಥೀಟಾ ಈಸ್ ಈಕ್ವಲ್ ಟು 180 ಡಿಗ್ರಿ ಆಯ್ತಪ್ಪ ಅಂತ ಹೇಳಿದರೆ, ರೈಟ್, ದ ವ್ಯಾಲ್ಯೂ ಆಫ್ ಕಾಸ್ 180 ಈಸ್ ಪ್ಲಸ್ 1. ದೇರ್ಫೋರ್ ದಟ್ ಈಸ್ minus 1, 180 cos 180 minus 1. Therefore, this potential energy becomes plus Pe ಅಂತ ನಾವು ಕರಿತೀವಿ. This is what? This is maximum potential energy. But in these situations, this electric dipole is unstable equilibrium. It is in unstable equilibrium position. Unstable equilibrium position. This is what? This is the second case in parallel situations.
And third case when P is perpendicular, electric dipole moment is perpendicular to electric field, that is theta is equal to 90 degree. Theta is equal to 90 degree ಆಯ್ತಪ್ಪ ಅಂತ ಹೇಳಿದ್ರೆ cos 90 value is equal to 0, therefore potential energy is equal to 0. potential energy ಏನಾಗ್ಬಿಡ್ತೈತಿ 0. ಸೊ ಹಾಗಾಗಿ ಈ ಪೊಸಿಷನ್ಸ್ಗೆ ನಾವೇನು ಕರಿತೀವಿ ಝೀರೋ ಪೊಟೆನ್ಷಿಯಲ್ ಎನರ್ಜಿ ಪೊಸಿಷನ್ ಅಂತ ನಾವು ಹೇಳಿ ಕರಿತೀವಿ. ಝೀರೋ ಪೊಟೆನ್ಷಿಯಲ್ ಎನರ್ಜಿ ಪೊಸಿಷನ್. Zero potential energy positions, right? This is what the electric potential energy of an electric dipole inside the external electric field.